ಸರ್ಕಾರ ನಿಜವಾಗ್ಲೂ ಕೂಡ ಇದನ್ನೆಲ್ಲ ಎಚ್ಚರಿಸ್ಕೊಂಡು ಮಾಡಿರೋ ಭಾಳ ಬೆಟ್ರ್ ಆಗುತ್ತೆ. ಎಲ್ಲನ ಅಕ್ಷರಕ್ಕೆ ತುಂಬ ಕೇರ್ಫುಲ್ ಆಗಿದೆ, ತುಂಬ ನೀಟಾಗಿ ಹೇಳ್ತಾ ಇದ್ದೀನಿ. ಶುಕ್ರ ಗ್ರಹನೂ ಮತ್ತು ಡೈಮಂಡ್ ಸಂಬಂಧಪಟ್ಟಂಥ ಬ್ರಾಸ್ಲೆಟ್ನ ಯೂಸ್ ಮಾಡಿ. ನಿಮ್ಮ ಮನೆಯಲ್ಲಿ ಅಪ್ಪಿತಪ್ಪಿ ಡೈಮಂಡ್ ಇದ್ದರೆ ನೀವು ಮೇಷರಾಶಿಯರು ಯೂಸ್ ಮಾಡಿ, ಇಲ್ಲ ಅಂದರೆ ತಗೊಳ್ಳಿ, ಇಲ್ಲ ಅದು ಸಂಬಂಧಪಟ್ಟಂಥ ಸ್ಟೋನ್ ಬರುತ್ತೆ. ಮತ್ತು ಎಲ್ಲನ ಅಕ್ಷರದವರು ತುಂಬ ವೆರಿ ಕ್ಲಿಯರಾಗಿ ಹೇಳ್ತಿದ್ದೀನಿ. ಅತಿ ಹೆಚ್ಚು ತಾಳ್ಮೆಗಳು, ಅತಿ ಹೆಚ್ಚು ಫೈನಾನ್ಸ್ ಪ್ರಾಬ್ಲಮ್ ಇವೆಲ್ಲವೂ ಕೂಡ ತುಂಬ ಕೇರ್ಫುಲ್ಲಾಗಿರಿ, ತುಂಬ ಒಳ್ಳೆಯದಾಗುತ್ತೆ. ಮತ್ತು ವೃಷಭ ರಾಶಿಗೆ ಸಾಕಷ್ಟು ಮಾಹಿತಿಯನ್ನು ನಾನು ನೀಡ್ತಾ ಹೋಗ್ತೀನಿ. ವೃಷಭ ರಾಶಿಯವರಿಗೆ ಸಾಕಷ್ಟು ಜನ ಹೆಣ್ಮಕ್ಳಿಗೆ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಗಂಡು ಮಕ್ಳಿಗಿಂತ ಹೆಣ್ಮಕ್ಳು ತುಂಬ ಕೇರ್ಫುಲ್ಲಾಗಿರ್ಬೇಕಾಗುತ್ತೆ. ಯಾಕಂದರೆ U1 ಅಕ್ಷರ ಬಂದು ವೃಷಭ ರಾಶಿಗೆ ಬರುತ್ತೆ. U ಅನ್ನೋದು ವೃಷಭ ರಾಶಿಗೆ ಬರುತ್ತೆ. U1 ಅಕ್ಷರ ವೃಷಭ ರಾಶಿಗೆ ಬರುತ್ತೆ. ಸಮಸ್ಯೆ ಮೇಲೆ ಸಮಸ್ಯೆ ಬರುತ್ತೆ. ಸಮಸ್ಯೆ ಬರ್ದಿರೋ ಥರ ನೀವು ನೋಡ್ಕೋಬೇಕು. ಯಾಕೆ ಬರುತ್ತೆ ಅನ್ನೋದೇ ಇಂಪಾರ್ಟೆಂಟು. ವೃಷಭ ರಾಶಿಯವರಿಗೆ ಖಂಡಿತಲೂ ಕೂಡ U1 ಅಕ್ಷರಕ್ಕೆ ವೃಷಭ ರಾಶಿಗೆ U1 ಅಕ್ಷರ. ತುಂಬ ಜನ ಏನು ಹೇಳಾಗುತ್ತೆ, ನನ್ನ ಅಸ್ಟ್ರಾಲಜಿಲಿ ನಾನು ನೋಡಿರೋ ಪ್ರಕಾರ ಭಗವಂತನ ಕೃಪೆ ವೃಷಭ ರಾಶಿಯವರಿಗೆ ಗುರು 2ನೇ ಮನೆಯಲ್ಲಿದ್ದರೆ ಗುರುಬಲ ಬಂತು ಅಂತ ತಿಳ್ಕೊತಾರೆ. ಖಂಡಿತಲೂ ಕೂಡ ಗುರುಬಲ ಅಲ್ಲ. ಗುರು ಧನಸ್ಥಾನ ಬಂದರೆ ದುಡ್ಡು ಬರುತ್ತೆ, ದುಡ್ಡು ಎಲ್ಲರಿಗೂ ಬರುತ್ತೆ. ಆದರೆ ಹೆಣ್ಮಕ್ಳಿಗೆ ಶನಿ ದೃಷ್ಟಿ ರಾಶಿ ಮೇಲೆ ಬೀಳಬಾರ್ದು. ತುಂಬ ಆಘಾತ ಅಪಘಾತ ಎಲ್ಲವೂ ಕೂಡ ಆಗುತ್ತೆ. ಖಂಡಿತಲೂ ಕೂಡ ಶನಿ ದೃಷ್ಟಿ ತುಂಬ ವೆರಿ ಡೇಂಜರಾಗಿ ಕಾಟ ಕೊಡುತ್ತೆ, ತುಂಬ ಸಮಸ್ಯೆಯನ್ನು ಕೊಡುತ್ತೆ. ಶನಿ ದೃಷ್ಟಿ ತುಂಬ ಕಾಟವನ್ನು ಕೊಡುತ್ತೆ. ಶನಿ ದೃಷ್ಟಿ ವೃಷಭ ರಾಶಿಗೆ ಬೀಳಬಾರ್ದು. ಮತ್ತು ಶನಿ ದೃಷ್ಟಿ ವೃಷಭ ರಾಶಿ ಮೇಲೆ ಬಿದ್ದಾಗ ಅಪಾರವಾದ ಸುಳ್ಳನ್ನು ಹೇಳ್ಬೇಕಾಗುತ್ತೆ. ಅಪಾರವಾದ ವೃಷಭ ರಾಶಿಯವರು ತುಂಬ ಸುಳ್ಳನ್ನು ಹೇಳ್ತಾರೆ, ತುಂಬ ಫ್ರಾಡ್ ಮಾಡ್ತಾರೆ, ಒಂದಲ್ಲ ಒಂದು ಸಮಸ್ಯೆಯನ್ನು ಮಾಡ್ತಾರೆ. ಅದೇ ವೃಷಭ ರಾಶಿಯರು ಏನಾಗುತ್ತೆ, ಜ್ಯೋತಿಷ್ಯ ಹೇಳ್ತಾ ಇದ್ದರೆ ಇಲ್ಲ ಪುರೋಹಿತರಾಗಿದ್ದರೆ ಸುಳ್ಳು ಹೇಳಿ ಸಂಪಾದನೆ ಮಾಡಿದರೆ ಕುಷ್ಠರೋಗ ಬಂದು ಸತ್ತೋಗ್ಬಿಡ್ತಾರೆ 100%. ಬರೆದಿಟ್ಟು ಕೇಳಿ. ಇಲ್ವಾ ಅಲ್ಪಾಯಸಲ್ಲಿ ಮರಣವನ್ನು ಹೊಂತಾರೆ. ಶನಿ ದೃಷ್ಟಿ ರಾಶಿ ಮೇಲೆ ಬೀಳ್ಬೇಕಾದ್ರೆ ಸುಳ್ಳು ಹೇಳಿ ಸಂಪಾದನೆ ಮಾಡೋದು, ಇಲ್ಲ ಸುಳ್ಳು ಹೇಳಿ ಮೋಸ ಮಾಡೋದು, ಇಲ್ಲ ಸುಳ್ಳೆ ಗಂಟು ಪೂರ್ತಿ ಮಾತಾಡೋದು ವೃಷಭ ರಾಶಿಯವರು ಒಂದಲ್ಲ ಒಂದು ಪ್ರಾಬ್ಲಮಲ್ಲಿ ಸಿಗಾಕಿರ್ತಾರೆ. ಖಂಡಿತಲೂ ಕೂಡ ಆಘಾತ ಕೊನೆ ಆಗ್ತಾರೆ. ಯಾಕಂದರೆ ನೀವು ಮಾಡ್ತಿರೋದು ಪುಣ್ಯದ ಕೆಲಸದಲ್ಲಿ ಸುಳ್ಳನ್ನು ಹೇಳಿದ್ರೆ ಖಂಡಿತಲೂ ಕೂಡ ದೇವರು ಕೂಡ ನಿಮ್ಮನ್ನು ಮೆಚ್ಚಲ್ಲ. ವೃಷಭ ರಾಶಿಯವರಿಗೆ ಗುರು ದೃಷ್ಟಿ ವೃಷಭ ರಾಶಿ ಮೇಲೆ ಬೀಳ್ತಾಯಿಲ್ಲ. ತುಂಬ ಜನ ಹೇಳ್ತಾರೆ ಶುಕ್ರ ರಾಶಿಗೆ ಬಂದರೆ ತುಂಬ ಒಳ್ಳೆಯದು ಅವ್ರ ರಾಶಿಯಿಂದ. ಖಂಡಿತಲೂ ಕೂಡ ಅವನೊಬ್ಬನ ಮನೆ ವೃಷಭ ರಾಶಿ ಅಲ್ಲ. ತುಲಾ ರಾಶಿ ಅಧಿಪತಿನೂ ಕೂಡ ವೃಷಭ ರಾಶಿನೇ. ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ. ನಾನು ವೃಷಭ ರಾಶಿ ರೀ, ನಾನು ವೃಷಭ ಲಗ್ನ, ದರ್ಶನ್ ವೃಷಭ ಲಗ್ನ, ನೇಮ್ ಫೇಮ್ ದುಡ್ಡು ಎಲ್ಲ ಬಂದಮೇಲೆ ನಮಗೂ ಹೆಣ್ಮಕ್ಳಿಂದ ಯಾಕೆ ಕೆಟ್ಟದ್ದಾಗುತ್ತೆ, ತೊಂದರೆ ಆಗುತ್ತೆ ಅಂದರೆ ನಮಗೆ 6ನೇ ಮನೆಯೇ ತುಲಾ ರಾಶಿ, ಶತ್ರು ಮನೆ 6ನೇ ಮನೆ ಅಂದರೆ ಹೆಣ್ಣಿನಿಂದ ತೊಂದರೆ ಅಂತ ಹೇಳುತ್ತೆ. ವೃಷಭ ರಾಶಿಯವರು ಅಷ್ಟೇ 6ನೇವನಾಗಿ ಲಗ್ನಕ್ಕೆ ಬಂದರೆ ಬರೀ ಜಗಳ, ಹೊಟ್ಟೆ ಕಿಚ್ಚು ಜನ, ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ. ನೋಡಿ ಬೇಕಾದ್ರೆ ಒಂದು ಫಂಕ್ಷನ್ ವೃಷಭ ರಾಶಿಯವ್ರ ಮೇಲೆ ಒಂದು ಫಂಕ್ಷನ್ ಮಾಡಿದ್ರೆ 4 ಜನ ಸಂಬಂಧಿಕರು ಬಂದಿರಲ್ಲ, ಹತ್ತಿ ಹುಡ್ಕೊಂಡಿರ್ತಾರೆ, ಒಬ್ರಿಗೊಬ್ರು ಹೊಟ್ಟೆ ಕಿಚ್ಚಿರ್ತಾರೆ, ಬರಲ್ಲ, ಹಸಿವೆ ಇರುತ್ತೆ. ಕೇಳಿದಾಗ ಏನಾದ್ರು ಒಂದು ಸುಳ್ಳು ಹೇಳ್ತಾರೆ ಅವರು. ಖಂಡಿತಲ್ಲ ಕೂಡ. ಯಾಕಂದರೆ ವೃಷಭ ರಾಶಿಗೆ ಶುಕ್ರ ಬರೋದು ಕೆಟ್ಟದಾಗಿದೆ. ವೃಷಭ ರಾಶಿಗೆ ಶುಕ್ರ ಬಂದರೆ ವೇಸ್ಟು. ಅದೇ ವೃಷಭ ರಾಶಿಗೆ ಶುಕ್ರ 2ನೇ ಮನೆಗೆ ಬರಬೇಕು, ಮಿಥುನ ರಾಶಿ ಬರಬೇಕು. ರಾಶಾಧಿಪತಿ 2ನೇ ಮನೆಗೆ ಹೋಗೋದು ಅದು ತುಂಬ ಹಣವನ್ನು ಕೊಡುತ್ತೆ 6ನೇ ಮನೆಗಿಂತ. ಮತ್ತು ವೃಷಭ ರಾಶಿಗೆ ತುಂಬ ಒಳ್ಳೆಯದಾಗುತ್ತೆ. ಖಂಡಿತಲ್ಲೂ ಕೂಡ ಹೇಳ್ತಾಯಿದ್ದೀನಿ. ಸಾಕಷ್ಟು ಜನ ಕೋತಿ ಥರ ಲೂಸ್ ಥರ ಇನ್ಸ್ಟಾಗ್ರಾಮಲ್ಲೆಲ್ಲ ಹೇಳ್ತಾ ಇರ್ತೇವೆ, ಕೆರತನಾಗ ಬಾರಿಸ್ಲಾನೋ ಸಿಟ್ಟತ್ತು 100%. ಬುಧ ಗ್ರಹ ತುಂಬ ಒಳ್ಳೆಯನಲ್ಲ. ಬುಧ 2ನೇವನಾಗಿ 5ನೇನಾಗಿ 12ನೇ ಮನೆಗೆ ಹೋಗಬಾರ್ದು. 2ನೇನಾಗಿ 12ನೇ ಮನೆಗೆ ಹೋದರೆ ಕುಟುಂಬದವ್ರು ಎಲ್ಲರ ಹತ್ರ ಜಗಳ, ಸಮಸ್ಯೆ, ಮಕ್ಕಳಿಂದ ತೊಂದರೆ, ಮಕ್ಕಳು ಎಜುಕೇಷನಲ್ಲಿ ಫೇಲ್ಯೂರ್ ಆಗೋದು, ಮಕ್ಕಳು ಕಮ್ಮಿ ಆಗೋದು. ಮತ್ತು ಸುಖಸ್ಥಾನ ಸೂರ್ಯಗ್ರಹ ಸಿಂಹರಾಶಿ ಅಧಿಪತಿ ವ್ಯಯಸ್ಥಾನಕ್ಕೆ ಹೋಗ್ತಾನೆ. ಇದು ತುಂಬ ಅಪಾಯವನ್ನು ತಂದುಕೊಡ್ತಾರೆ ವೃಷಭ ರಾಶಿಯವರಿಗೆ. ನೀವು ಬರ್ದಿರ್ಕೆ ಧನಸ್ಥಾನದಲ್ಲಿ ಗುರುಗ್ರಹ ಧನಸ್ಥಾನದಲ್ಲಿದ್ದಾನೆ. ಗಂಡು ಮಕ್ಳಿಗೆ ದುಡ್ಡು ಬರುತ್ತೆ ಬುಧನ ಮೇಲಿದ್ರೆ, ಹೆಣ್ಮಕ್ಳಿಗೆ ಬರಲ್ಲ. ಹೆಣ್ಮಕ್ಳಿಗೆ ಬಂದರೆ ಯಾವುದಾದ್ರು ಆಸ್ತಿ ಮಾರಬೇಕು, ಇಲ್ಲ ಒಡವೆ ಮಾರಬೇಕು, ಇಲ್ಲ ಬೇರೆ ರೀತಿಯಲ್ಲಿ ಸಂಪಾದನೆ ಮಾಡ್ಬೇಕು 100%. ವೃಷಭ ರಾಶಿಯವರು ಸುಳ್ಳು ಹೇಳೋದಲ್ಲಿದ್ದರೆ ಸಾಕಷ್ಟು ಸಕ್ಸಸ್ಸನ್ನು ಕೊಡುತ್ತೆ. ಎಷ್ಟು ಸುಳ್ಳು ಹೇಳ್ತೀರೋ ಅಷ್ಟು ಕೂಡ ಶನಿ 12ನೇ ಮನೆಗೆ ಬಂದಮೇಲೆ ನೀವು ಹಾಸ್ಪಿಟ್ಲಿಗೆ ಸೇರ್ತೀರಾ. ಮುಂದಿನ ವರ್ಷ ಶನಿ 12ನೇ ಮನೆಗೆ ಬರ್ತಾನೆ. ಇವತ್ತೆಲ್ಲ ಏನು ಕರ್ಮವನ್ನು ಮಾಡಿರ್ತಾರೋ ಮುಂದಿನ ವರ್ಷ ಅನುಭವಿಸ್ಬೇಕಾಗ್ತದೆ. ಇವಾಗ ಹೆಂಗೆ ತಿಂದಿದ ತಕ್ಷಣ ಶುಗರ್ ಬರಲ್ಲ, ತಿಂದಿದ ತಕ್ಷಣ BP ಬರಲ್ಲ, ತಿಂದಿದ ತಕ್ಷಣ ಯಾವ ಕಾಯಿಲೆನೂ ಬರಲ್ಲ, ಟೈಮ್ ತಗೊಳುತ್ತೆ ಕಾಯಿಲೆ ಬರೋಕ್ಕೆ.
ಹಾಗಾಗಿ ಕಾಯಿಲೆ ಬರೋಕ್ಕೆ ಮುಂದಿನ ವರ್ಷ ಇದೆ. ನೀವು ಕಾಯಿಲೆ ಬರೆಸ್ಕೋಬೇಕು ಅಂದರೆ ಇವಾಗಲಿಂದಲೇ ಸುಳ್ಳು ಹೇಳ್ತಾ ಇದ್ದಷ್ಟು ನಿಮ್ಮ ಕಾಯಿಲೆಗಳು ಜಾಸ್ತಿ ಬರುತ್ತೆ. ನೀವು ಬರೆದಿದ್ದು ಕೇಳಿ, ನಾನು ಚಾಲೆಂಜ್ ಮಾಡ್ತೀನಿ, ಮುಂದಿನ ವರ್ಷ ವೃಷಭ ರಾಶಿಯವರು ಹೈಯೆಸ್ಟ್ ಜನ ಜೈಲಿಗೆ ಹೋಗ್ತಾರೆ. ಜೈಲಲ್ಲಿ ಹೋಗಿ ಕೇಳಿದರೆ 90 ಜನದಲ್ಲಿ 40-42 ಜನ ವೃಷಭ ರಾಶಿಯವರು ಜೈಲು ಕಂಪ್ಲೇಂಟ್ ಆಗಿರ್ತಾರೆ. 100%. ಶನಿ ವ್ಯಯಸ್ಥಾನಕ್ಕೆ ಬಂದಿದ ತಕ್ಷಣ ತುಂಬ ಕಂಪ್ಲೇಂಟ್ ಆಗುತ್ತೆ. ಅದರಲ್ಲೂ ಕೂಡ ನಾನು ತುಂಬ ದೊಡ್ಡವರೆಲ್ಲ ಟಾರ್ಗೆಟ್ ಇಟ್ಟಿದ್ದೀನಿ, ಇವರೆಲ್ಲ ಹೋಗ್ಬೋದು, ತೊಂದರೆ ಸಿಗಾಕ್ಕೋಬೋದು ಅಂತ ನಾನು ತುಂಬ ದೊಡ್ಡವರೆಲ್ಲ ಟಾರ್ಗೆಟ್ ಇಟ್ಟಿದ್ದೀನಿ. U1 ಅಕ್ಷರ ನೀವೇನು ನೋಡ್ತಾ ಇದ್ದೀರಾ, ಯು ಅನ್ನೋದು ವೃಷಭ ರಾಶಿ ಸೇರುತ್ತೆ. ಭಾಳ ವಿರಾಕಲ್, ಒಂದಲ್ಲ ಒಂದು ಸಾಕಷ್ಟು ಘಟನೆಗಳನ್ನ ನಡೀತಾ ಹೋಗುತ್ತೆ. U1 ಅಕ್ಷರದಲ್ಲಿ ನೀವು ತುಂಬ ಕೇರ್ಫುಲ್ಲಾಗಿರ್ಬೇಕಾಗತ್ತೆ. ಯಾಕಂದರೆ ವೃಷಭ ರಾಶಿಗೆ ಅಧಿಪತಿ ಆಗ್ತಾ ಹೋಗ್ತಾನೆ. ಅವನು ಕುಜನೂ ಕೂಡ. ಕುಜನ ಏನಾಗುತ್ತೆ, ಒಂದು ವೈಬ್ರೇಷನ್ U1 ಅಕ್ಷರದಲ್ಲಿ ತುಂಬ ಪ್ರಾಬ್ಲಮ್ಮನ್ನು, ತುಂಬ ಇಕ್ಕಟ್ಟಿನಲ್ಲಿ ಸಿಗಾಕಬೇಕಾಗತ್ತೆ, ಸಮಸ್ಯೆ ಮೇಲೆ ಸಮಸ್ಯೆ ಬರಬೇಕಾಗತ್ತೆ. ಮತ್ತು ವೃಷಭ ರಾಶಿಗೆ ಅಂಥ ಟೈಮ್ ತುಂಬ ಓಹೋ ಅನ್ನೋ ಥರ ಇಲ್ಲ, 100%. ಅದು ಹೇಗೆ ಅಂದರೆ ವೃಷಭ ರಾಶಿ U1 ಅಕ್ಷರ ಒಂಥರ ಕಂಬಿನ ಮಡಿಚಿ ಮುರಿಬೇಕಾರೆ ಅಲ್ಲೇ ಆ ಥರ ಒಂದು ಶೇಪನ್ನು ತಗೊಬರ್ತಾರೆ. ಸಾಕಷ್ಟು ಜನ ಒಂದು ಕಂಬಿನ, ಲಾಂಗ್ ಕಂಬಿನ ಬಗ್ಗಿ ಮುರಿಸ್ಬೇಕು ನೋಡಿ, ಅಂಥ ಒಂದು ಸಿಚುವೇಶನ್ಗೆ ತಗೊಬರುತ್ತೆ. ಅದನ್ನ ತುಂಬ ಕೇರ್ಫುಲ್ಲಾಗಿದೆ. ಎರಡನೇ ಮೇಲಿದ್ರೆ ದುಡ್ಡು ಬರುತ್ತೆ ಅಂತ ಹೇಳ್ತಾರೆ. ದುಡ್ಡು ಹೇಗೆ ಬರುತ್ತೆ, ಹೇಗೆ ಮಾಡ್ತೀವಿ ಅಂತ ಶನಿ ಕಾಯ್ತಾ ಇರ್ತಾನೆ 11ನೇ ಮೇಲಿಂದ. ಅವನು ವೆರಿ ಡೇಂಜರು. ಹಾಗಾಗಿ ವೃಷಭ ರಾಶಿಯರು ಶನಿ ದೋಷ ಹೋಗೋಕ್ಕೆ, ಶನಿ ತೊಂದರೆಗಳು ಕಮ್ಮಿ ಆಗೋಕ್ಕೆ, ನಿಮ್ಮ ಲೈಫ್ ಲಾಂಗಲ್ಲಿ ತಿನ್ನಲ್ಲ ಶನೇಶ್ವರನ ಆರಾಧನೆ ಮಾಡೋದು, ಕಾಗೆಗೆ ಊಟ ಹಾಕೋದು, ಕಾಗೆಗೆ ಅನ್ನ ಹಾಕೋದು, ಇದನ್ನೆಲ್ಲವೂ ಮಾಡಿದರೆ ವೃಷಭ ರಾಶಿಗೆ ನಿಮ್ಮ ಪ್ರಾಬ್ಲಮಿಂದ ನೀವು ಆಚೆ ಬರ್ತೀರ. ಅತಿ ಹೆಚ್ಚು ಈ ವೃಷಭ ರಾಶಿನ ಆರಾಧನೆ ಮಾಡುವಂಥವ್ರು ಎಲ್ಲರೂ ಕೂಡ ಬಹಳ ವಿಶೇಷವಾಗಿ ನನ್ನ ತಿಳಿದಿರೋ ಮಟ್ಟಿಗೆ ಶನಿ ಯೋಗಕಾರಕ. ಆದರೆ ಶನಿ ಲಾಭಸ್ಥಾನದಲ್ಲಿದ್ದು ರಾಶಿ ಮೇಲೆ ದೃಷ್ಟಿ ಬಿದ್ದಾಗ ಲಾಭ ಕೊಟ್ಟು ಖಂಡಿತ ಕೂಡ ನಿಮಗೆ ಪ್ರಾಬ್ಲಮ್ ಕೊಡ್ತಾನೆ. ಲಾಭವನ್ನು ನೀವು ಸಂಪಾದನೆ ಮಾಡ್ಕೊಂಡು ಹೇಗೆ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟು. ಮೋಸ ಮಾಡಿ ಸಂಪಾದನೆ ಮಾಡ್ತೀರಾ, ಇಲ್ಲ ಸೀರಿಯಸ್ಸಾಗಿ ಸಂಪಾದನೆ ಮಾಡ್ತಿರೋ, ಅದು ನಿಮ್ಮ ಪರ್ಸ್ನಲ್ಲು ತುಂಬ ಆಘಾತ ಸಿಗಾಕಿರುತ್ತೆ. ವೃಷಭ ರಾಶಿಯವರಿಗೆ ಪಾಪದ ಕೂಡ ತುಂಬಿರುತ್ತೆ ಅಂತ ಹೇಳುತ್ತೆ. ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡ್ಕೊಳ್ಳಿ. ಗುರು ಇನ್ನು 3ನೇ ಮನೆಗೆ ಹೋಗ್ತಾನೆ. ಉಚ್ಚ ಗುರು 3ನೇ ಮನೆಗೆ ಹೋದಾಗ, ಉಚ್ಚ ಸ್ಥಾನಕ್ಕೆ 3ನೇ ಮನೆಗೆ ಹೋದಾಗ ವೃಷಭ ರಾಶಿಗೆ ಗುರು 3ನೇ ಮನೆಗೆ ಬಂದರೆ ಅಣ್ಣ, ತಮ್ಮ, ತಂಗಿ, ಕುಟುಂಬದಲ್ಲಿ ಯಾರ ಕೈಲಾರು ಮಾತು ಬಿಡ್ತೀರಾ ನಿಮ್ಮ ಲೈಫಲ್ಲಿ. ನೀವು ನೋಡಿಬೇಕಾದ್ರೆ ನೀವು 6ನೇ ತಿಂಗಳಿಂದ ನೀವು ಮಾತನ್ನು ಕೂಡ ಬಿಟ್ಬಿಡ್ತೀರ. 6ನೇ ತಿಂಗಳಿನೇನು ಇದೊಂದು ತಿಂಗಳು ಅಷ್ಟೇ. ಮುಂದಿನ ತಿಂಗಳಿಂದ ನಿಮ್ಮ ಗುರು 3ನೇ ಸ್ಥಾನಕ್ಕೆ, ಉಚ್ಚ ಸ್ಥಾನಕ್ಕೆ ಬರ್ತಾನೆ ಕಟಕ ರಾಶಿಗೆ. ನಿಮಗೆ ಮಾತು ಕೂಡ ನೀವು ಯಾರ ಕೈಲಾರು ಮಾತು ಬಿಡ್ತೀರಾ. ದುಡ್ಡು ಕಾಸು ಬರ್ತಾ ಇರುತ್ತೆ. ಆದರೆ ನಿಮ್ಮ ಲೈಫಲ್ಲಿ ವೃಷಭ ರಾಶಿ ನೋಡಿ, ಮನೆ ಚೇಂಜ್ ಮಾಡ್ತೀರಾ, ಮನೆ ಖಾಲಿ ಮಾಡ್ತೀರಾ, ಇಲ್ದಿರೋದೆಲ್ಲ ಮಾಡ್ತೀರಾ. ನೀವು ಒಂಚೂರು ಆಘಾತದ ಹೊಣೆಯಲ್ಲಿ ಸಿಗಾಕಿದ್ರೆ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡ್ಕೊಳ್ಳಿ. ವೃಷಭ ರಾಶಿಗೆ ಪರಿಹಾರವನ್ನು ಶ್ರೀರಂಗಮ್ಗೆ ಹೋಗಿ, ಶನಿ ಟೆಂಪಲ್ಗೆ ಹೋಗಿ, ತಿನ್ನಲಾರಿಗೆ ತುಂಬ ಪಾಸಿಟಿವ್ ಕೊಡುತ್ತೆ. ಮತ್ತು ಕಾಗೆ ಅತಿ ಹೆಚ್ಚು ಅನ್ನ ಹಾಕಿ ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳುತ್ತೆ.